ಧಾರಾಳವಾಗಿ ಕೊಡಿ. ಯಾರು ಬೇಡ ಅಂದ್ರು? ಅಯ್ಯೋ ನೀನ್ ಸುಮ್ನಿರೆ ಸರ್. ದಯವಿಟ್ಟು ಅವಳ ಮಾತನ್ನ ಕಿವಿ ಮೇಲೆ ಹಾಕೋಬೇಡಿ ಸರ್. ಸರ್ ನನ್ ಮಗ ಕಳ್ದೋಗಿ 1 ವಾರ ಆಯ್ತು. ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ದಯವಿಟ್ಟು ಹೆತ್ ಕರಳು ಸಂಕಟನ ಅರ್ಥ ಮಾಡ್ಕೊಳ್ಳಿ ಸರ್. ನಿಮಗ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಛೇ, ಏನಾಗತ್ತೈತಿ? ಆ ಕಡೆ ತಪ್ಪು ಮಾಡಿರೋ ಇಂದ್ರಂಗೂ ಶಿಕ್ಷೆ ಕೊಡ್ಸಕ್ಕಾಗೋಲ್ತು, ಈ ಕಡೆ ತಪ್ಪು ಮಾಡದಿರೋ ಜ್ಯೋತಿನೂ ಕಾಪಾಡಕ್ಕಾಗೋಲ್ತು. ಏನು ಮಾಡಲಿ, ಹೆಂಗೆ ಕಾಪಾಡಲಿ? ಸರ್ ಸ್ವಲ್ಪ ಸುಮ್ಮನೆ ಇರಿ, ಸಾಹೇಬ್ರು ಬರ್ತಾ ಇದ್ದಾರೆ. ಬರ್ಲಿ ಬಿಡಿ, ಅವ್ರಿಗೂ ನಮ್ ಸಂಕಟ ಅರ್ಥ ಆಗ್ಲಿ. ರಾಜೇಶ್ ಸರ್. ಏನ್ರಿ ಕೇಸ? ಸರ್ ಅವ್ರ ಮಗ ಕಾಣೆ ಆಗಿದಾನಂತೆ, ಹುಡುಕೊಡಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಹೌದಾ? ಸರ್ ನನ್ನ ಮಗ ಕಾಣೆ ಆಗಿದ್ದಾನೆ, ದಯವಿಟ್ಟು ಹುಡುಕೊಡಿ ಸರ್. ಸಮಾಧಾನ ಸಮಾಧಾನ, ಕೂಡ್ರಿ ಮೊದ್ಲ. ಬರ್ರಿ ಕೂಡ್ರಿ. ಈಗ ಹೇಳ್ರಿ ಮೇಡಮ್. ಸರ್ ನನ್ನ ಮಗ 1 ವಾರದಿಂದ ಕಾಣಿಸ್ತಾ ಇಲ್ಲ, ದಯವಿಟ್ಟು ಅವನನ್ನ ಹುಡುಕಿಸ್ಕೊಡಿ ಸರ್. ಒಂದು ವಾರದಿಂದ ಕಾಣುವಲ್ಲ? ಅಲ್ರಿ, ಇಷ್ಟು ದಿನ ಏನು ಮಾಡಕತ್ತಿದ್ರಿ? ಕಂಪ್ಲೇಂಟ್ ಕೊಡ್ಬೇಕಲ್ಲ? 1 ವಾರದ ಮುಂಚೆನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅವತ್ತಿಂದ ದಿನ ಸ್ಟೇಷನ್ಗೆ ಬಂದು ಹೋಗ್ತಾ ಇದ್ದೀವಿ. ಆದ್ರೆ ಇಲ್ಲಿ ಯಾರು ನಮ್ಮ ಗೋಲ್ನ ಕಿವಿ ಮೇಲೇನೆ ಹಾಕೊಂತಿಲ್ಲ ಸರ್. ದಿನ ಬಂದು ಕೇಳಿದ್ರು, ಯಾರ್ ನೀವು, ಯಾರ್ ಮಗ, ಯಾರ್ ತಮ್ಮ ಅಂತ ನಮ್ಮನ್ನ ಕೇಳ್ತಿದ್ದಾರೆ ಸರ್.